ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ ಅಂದರೆ ರೋಧ ಅವಲಂಬಿಸಿರುವಂಥ ಅಂಶಗಳ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಈ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ರೋಧಕ್ಕೆ ಸಂಬಂಧಪಟ್ಟಂಥ ಕೆಲವು ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ. ಹೌದಾ, ಯಾವ ಚಾಪ್ಟರ್ನ ಅಭ್ಯಾಸ ಮಾಡ್ತಾ ಇದ್ದೀವಿ? ವಿದ್ಯುತ್ ಶಕ್ತಿ. ಈ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಸಿಂಪಲ್ ಆದ ಚಾಪ್ಟರ್ ನಡುವೆ ಇರುವಂಥ ಸಿಂಪಲ್ ಆದ ಲೆಕ್ಕಗಳು. ಹೌದಾ, ಆಮೇಲೆ ಚಾಪ್ಟರ್ ಮುಗಿದ ನಂತರ ಪ್ರತಿಯೊಂದು ಲೆಕ್ಕನೂ ಬಿಡಿಸುವಂಥ ಕೆಲಸ ಮಾಡ್ತೀನಿ. ಹೌದಾ, ಪ್ರತಿಯೊಂದನ್ನು ಭಾಳ ಡೀಟೇಲ್ಡ್ ಆಗಿ ನಿಮ್ದು ಯಾವುದೇ ಸಮಸ್ಯೆಯನ್ನು ಉಳಿಸದೆ ಬಿಡಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಿ. ಹಾಗಾದ್ರೆ ಚಾಪ್ಟರ್ ಮಿಡಲಲ್ಲಿ ಓಮ್ನ ನಿಯಮ ಆದ ನಂತರ ಏನು ಚಟುವಟಿಕೆಗೆ ಸಂಬಂಧಪಟ್ಟಂಥ ರೋಧ ಅವಲಂಬಿಸಿರುವಂಥ ಅಂಶಗಳನ್ನು ಅಭ್ಯಾಸ ಮಾಡಿದ್ವಿ. ಈಗ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಲೆಕ್ಕ. ವಿದ್ಯುತ್ ಬಲ್ಬ್ನ ತಂತುಗಳ ರೋಧವು 1200 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವಂಥ ವಿದ್ಯುತ್ ಪ್ರವಾಹ ಎಷ್ಟು? ಏನು ಕೇಳಿದಾರಪ್ಪ ಅಂದರೆ ಇಲ್ಲಿ ವಿದ್ಯುತ್ ಪ್ರವಾಹ ಕೇಳಿದ್ದಾರೆ. ಅಂದರೆ ಕೊಟ್ಟಂಥ ಡಾಟಾ ಏನಿದೆ ಮೊದಲು ಬರ್ಕೊಂಡ್ಬಿಡೋಣ. ಆ ರೋಧ ಕೊಟ್ಟಿದ್ದಾರೆ. ರೋಧ ಎಷ್ಟಿದೆ? 1200 ಓಮ್ ಇದೆ. ಅದಾದ ನಂತರ ಏನು ವಿಭವಾಂತರವನ್ನು ಕೊಟ್ಟಿದ್ದಾರೆ. ವಿ ಇಸ್ ಈಕ್ವಲ್ ಟು 220 ವೋಲ್ಟ್ ಇದೆ. 220 ವೋಲ್ಟ್ ಇದೆ. ಹೌದಾ, ನೆಕ್ಸ್ಟ್ ಅದಾದ ನಂತರ ವಿದ್ಯುತ್ ಪ್ರವಾಹವನ್ನು ಕೇಳಿದ್ದಾರೆ. ಐ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ? ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಅಂತ. ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ಡಿಪೆಂಡ್ ಅಪಾನ್ ಸಿಚುವೇಶನ್ ಇದು ಅಲ್ಟರ್ ಆಗ್ತದೆ ಅಂತ ಹೇಳಿದ್ದೀನಿ. ಹಾಗಾದ್ರೆ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಆಗ್ತದೆ. ವಿ ಬೈ ಆರ್ ಅಥವಾ ಡಿಪೆಂಡ್ ಅಪಾನ್ ಸಿಚುವೇಶನ್ ಏನಾಗ್ತದೆ? ಅದು ಏನಾಗ್ತದೆ? ವಿ ಇಸ್ ಈಕ್ವಲ್ ಟು ಐ ಆರ್. ವಿಭವಾಂತರವನ್ನು ಕಂಡುಹಿಡಿಬೇಕಾದ್ರೆ ಏನಾಗ್ತದೆ? ನ್ಯೂಮರೇಟರ್ ಹೋಗ್ತದೆ. ವಿ ಇಸ್ ಈಕ್ವಲ್ ಟು ಐ ಆರ್. ಹಾಗಾದ್ರೆ ಇಲ್ಲಿ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಲಿಕ್ಕೆ ಹೇಳಿದಾರ. ಯಾವ ಸೂತ್ರ ಬಳಸಬೇಕಂದ್ರೆ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅನ್ನೋ ಸೂತ್ರವನ್ನು ಬಳಸಬೇಕು. ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಹಾಗಾದ್ರೆ ಐ ಇಸ್ ಈಕ್ವಲ್ ಟು ವಿ ಎಷ್ಟಿದೆ? 220 ವೋಲ್ಟ್ ಇದೆ. ಆರ್ ಎಷ್ಟಿದೆ? 1200 ಓಮ್ ಇದೆ. 1200 ಓಮ್ ಇದೆ. ಹಾಗಾದ್ರೆ ಕಡ್ತಾ ಹೊಡಿಬೇಕಂದ್ರೆ ಡೈರೆಕ್ಟ್ ಆಗಿ ಕಡ್ತಾ ಹೋಗಲ್ಲ. ಯಾಕಂದ್ರೆ 220 ಸ್ಮಾಲರ್ ಇದೆ, 1200 ಬಿಗ್ಗರ್ ಇದೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ 0 ಪಾಯಿಂಟ್ ಮಾಡ್ಕೊಂಡಾಗ ಏನಾಗ್ತದೆ ಅಂದ್ರೆ 1 ಹೆಚ್ಚಾಗ್ತದೆ. 2200 ವೋಲ್ಟ್ ಆಯ್ತು ಅಂತ ಇಟ್ಕೊಂಡು 0 ಪಾಯಿಂಟ್ ಮಾಡಿದಾಗ 1 ಹೆಚ್ಚಾಯಿತು. ಹಾಗಾದ್ರೆ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 22 ಡಿವೈಡೆಡ್ ಬೈ 12 ಮಾಡಬೇಕು. ಹಾಗಾದ್ರೆ 12 ಎರಡ್ಲೆ 24 ಕಡ್ತಾ ಹೋಗೋದಿಲ್ಲ. ಅದಕ್ಕೆ 0.1 ತಗೋತೀವಿ. 0.1 ತಗೊಂಡು 22ರಲ್ಲಿ 12 ಕಳೆದಾಗ ಎಷ್ಟು ಉಳಿತದ? 10 ಉಳಿತದೆ. ಅದು ಪಾಯಿಂಟ್ ಆಲ್ರೆಡಿ ತಗೊಂಡಿದ್ದೀವಿ. ಪಾಯಿಂಟ್ ನಂತರ ಡಿಜಿಟ್ ಅಂದ್ರೆ ಏನು? 100 ಆಗ್ತದೆ. 12 ಎಷ್ಟೇ ನಿಯರೆಸ್ಟ್ 100. ಹಾಗಾದ್ರೆ 12 8 96. 12 8 96. ಹಾಗಾದ್ರೆ 0.4 ಉಳಿತದೆ. ಹಾಗಾದ್ರೆ 0.18 ಆಂಪಿಯರ್ ನಮ್ಮ ಉತ್ತರ. ಹಾಗಾದ್ರೆ ಐ ಇಸ್ ಈಕ್ವಲ್ ಟು ಇದರ ಆನ್ಸರ್ 0.18 ಆಂಪಿಯರ್. ಹೌದಾ, ವಿದ್ಯುತ್ ಬಲ್ಬ್ನ ತಂತುಗಳ ರೋಧವು 1200 ಓಮ್ ಆಗಿದ್ದು 220 ವೋಲ್ಟ್ನ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವಂಥ ವಿದ್ಯುತ್ ಪ್ರವಾಹದ ಪ್ರಮಾಣ ಎಷ್ಟಪ್ಪ ಅಂದರೆ 0.18 ಆಂಪಿಯರ್. 0.18 ಆಂಪಿಯರ್ ಮಾನ ವೆರಿ ಇಂಪಾರ್ಟೆಂಟ್. ವಿದ್ಯುತ್ ಪ್ರವಾಹದ ಮಾನ. ಹೌದಾ, ಇನ್ನು ಬಿ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ. ಸಿಂಪಲ್ ಇದೆ, ಇದೇ ತರ ವೆರಿ ಸಿಂಪಲ್ ಇದೆ. ಆ ಲೆಕ್ಕವಾದಂತ ಇನ್ನೊಂದು ಲೆಕ್ಕ ಬಿ ಏನ್ ಮಾಡಿದಾರೆ ಅಂದ್ರೆ ಒಂದು ಹೀಟರ್ನ ಸುರುಳಿಯ ರೋಧವು 100 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ನ ಸುರುಳಿಯ ಸೆಳೆಯುವಂತ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೊಟ್ಟಿದ್ದಾರೆ. ಏನೇನು ಡಾಟಾ ಬರ್ಕೊಳ್ಳೋಣ. ಆರ್ ಇಸ್ ಈಕ್ವಲ್ ಟು 100 ಓಮ್ ಕೊಟ್ಟಿದ್ದಾರೆ. ಹೌದಾ, ಆಮೇಲೆ ವಿಭವಾಂತರ ಕೊಟ್ಟಿದ್ದಾರೆ. ವಿ ಇಸ್ ಈಕ್ವಲ್ ಟು 220 ವೋಲ್ಟ್ಸ್ ಕೊಟ್ಟಿದ್ದಾರೆ. ಏನು ಕಂಡುಹಿಡಿಬೇಕು? ಸೇಮ್ ಅದೇ ಲೆಕ್ಕ ಥರ ಇಲ್ಲೂ ಕೂಡ ಐ ಕಂಡುಹಿಡಿಬೇಕು. ಹಾಗಾದರೆ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅನ್ನೋ ಸೂತ್ರ ಇದೆ. ವಿ ಎಷ್ಟಿದೆ? 220 ವೋಲ್ಟ್ಸ್ ಇದೆ. ಆರ್ ಎಷ್ಟಿದೆ? 100 ಓಮ್ ಇದೆ. ಹಾಗಾದರೆ 0 ಏನಾಗ್ತವ? ಕ್ಯಾನ್ಸಲ್ ಆಗ್ತವ. 10 ಹೌದಾ, 22ಗೆ ಕರ್ತಾ ಹೊಡೆದಾಗ ಐ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ ಅಂದರೆ 2.2 ಆಂಪಿಯರ್. ಹಾಗಾದ್ರೆ ಬಲ್ಬ್ನಲ್ಲಿ ಉಂಟಾದಂಥ ವಿದ್ಯುತ್ ಪ್ರವಾಹ ಎಷ್ಟಿತ್ತಪ್ಪ ಅಂದರೆ 0.18 ಆಂಪಿಯರ್. ಯಾಕ? ಅದರ ರೋಧ ಎಷ್ಟಿತ್ತು? 1200 ಓಮ್ ಇತ್ತು. ಹೌದಾ, ರೋಧ ಹೆಚ್ಚಿದ್ದಾಗ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ. ಇಲ್ಲಿ ಹೀಟರ್ನ ಸುರುಳಿಯ ರೋಧ ಎಷ್ಟಿದೆ?
100 ಓಮ್ ಇದೆ. ಹೀಟರ್ನ ಸುಳಿಯ ರೋಧ ಎಷ್ಟಿದೆ? 100 ಓಮ್ ಇದೆ. ಹಾಗಾದ್ರೆ ರೋಧ ಕಡಿಮೆ ಆಯಿತು. ರೋಧ ಕಡಿಮೆ ಆದರೆ ವಿದ್ಯುತ್ ಪ್ರವಾಹ ಏನಾಗ್ತದೆ? ಹೆಚ್ಚಾಗ್ತದೆ. ಎಷ್ಟು ಹೆಚ್ಚಾಯಿತು? 2.2 ಆಂಪಿಯರ್. ಈಗಾಗಲೇ ನಾನು ಈ ಚಾಪ್ಟರ್ ಬಗ್ಗೆ ವಿವರಿಸಬೇಕಾದ್ರೆ ಇಂಥ ಅಂಶಗಳನ್ನು, ರೋಧಕ್ಕೂ ಮತ್ತು ವಿದ್ಯುತ್ ಪ್ರವಾಹಕ್ಕೂ ಇರುವಂಥ ಸಂಬಂಧವನ್ನು ಹೇಳಿದ್ದೀನಿ. ರೋಧ ಮತ್ತು ವಿದ್ಯುತ್ ಪ್ರವಾಹ ಒಂದು ಇನ್ನೊಂದಕ್ಕೆ R=V/I. ಇನ್ನು ವಿದ್ಯುತ್ ಪ್ರವಾಹ ರೋಧಕ್ಕೆ ವಿಲೋಮಾನುಪಾತದಲ್ಲಿದೆ. ರೋಧ ಹೆಚ್ಚಾದಂತೆ ವಿದ್ಯುತ್ ಪ್ರವಾಹ ಕಡಿಮೆ ಆಗ್ತದೆ. ಆಮೇಲೆ ರೋಧ ಕಡಿಮೆ ಆದಂತೆ ವಿದ್ಯುತ್ ಪ್ರವಾಹ ಏನಾಗ್ತದೆ? ಹೆಚ್ಚಾಗುತ್ತೆ. 1200 ಓಮ್ ಇದ್ದಾಗ 0.18 ಆಂಪಿಯರು, 100 ಓಮ್ ಇದ್ದಾಗ ಎಷ್ಟು? 2.2 ಆಂಪಿಯರ್. ಅಂದ್ರೆ ವಿದ್ಯುತ್ ಪ್ರವಾಹ ಏನಾಯ್ತು? ರೋಧ ಕಡಿಮೆ ಆಯ್ತು. ಇಲ್ಲಿಂದ ಇಲ್ಲಿಗೆ ಹೋಲಿಸಿದಾಗ ವಿದ್ಯುತ್ ಪ್ರವಾಹ ಏನಾಯ್ತು? ಹೆಚ್ಚಾಯ್ತು. ಹಾಗಾದ್ರೆ ಈ ಲೆಕ್ಕಗಳು ನಮ್ಗೆ ಏನೇನು ಮಾಡ್ತಾವ ಅಂದ್ರೆ ವಿದ್ಯುತ್ ಪ್ರವಾಹ ಮತ್ತು ರೋಧ ಒಂದು ಇನ್ನೊಂದಕ್ಕೆ ವಿಲೋಮ ಇದಾವ ಅನ್ನೋದನ್ನು ತಿಳಿಸ್ಕೊಳ್ಳಿಕ್ಕೆ ಇವೇನ್ ಮಾಡ್ತಾವ ಅಂದ್ರೆ ಸಹಾಯ ಮಾಡ್ತಾವ. ಹೀಟರ್ನ ರೋಧ ಕಡಿಮೆ ಇದೆ, ಅದಕ್ಕೆ ವಿದ್ಯುತ್ ಪ್ರವಾಹ ಹೆಚ್ಚಾಯ್ತು. ಬಲ್ಬ್ ರೋಧ ಹೆಚ್ಚಿದೆ. ಟಂಗ್ಸ್ಟನ್ದಲ್ಲಿ ರೋಧ ಹೆಚ್ಚಿರ್ತದೆ. ಟಂಗ್ಸ್ಟನ್ ಮಾಡಿದಂಥ ಬಲ್ಬ್ 1200 ಓಮ್ ರೋಧವನ್ನು ಹೊಂದಿರೋದ್ರಿಂದ ವಿದ್ಯುತ್ ಪ್ರವಾಹ ಏನಿತ್ತು? ತೀರಾ ಕಡಿಮೆ, 0.18 ಆಂಪಿಯರ್. ಲೆಕ್ಕಗಳ ಆಧಾರದ ಮೇಲೆ ನಾವು ಅಭ್ಯಾಸ ಮಾಡಿದಂಥ ಅಂಶಗಳನ್ನು ತಿಳ್ಕೊಳ್ತಾ ಹೋಗ್ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಲೆಕ್ಕವನ್ನು ನೋಡೋಣ. ನೋಡ್ರಿ, ಅಂಥದ್ದೇನು ಡಿಫಿಕಲ್ಟ್ ಅನ್ನುವಂಥದ್ದಿಲ್ಲ. ಮೊದಲು ಕೊಟ್ಟಂಥ ಲೆಕ್ಕವನ್ನು ತಿಳ್ಕೊಳ್ಬೇಕು. ಒಂದು ವಿದ್ಯುತ್ ಹೀಟರ್ನ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರವು 60 ವೋಲ್ಟ್ ಆಗಿದ್ದು, ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರವನ್ನು 120 ವೋಲ್ಟ್ಗೆ ಹೆಚ್ಚಿಸಿದಾಗ ಆ ವಿದ್ಯುತ್ ಹೀಟರ್ನ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? ಎಲ್ಲರೂ ಏನು ಥಿಂಕ್ ಮಾಡ್ಲಿಕ್ಕೆ ಪ್ರಾರಂಭಿಸ್ತೀರ ಅಂದ್ರೆ ವಿದ್ಯುತ್ ಪ್ರವಾಹ ಅಷ್ಟೇ ಕಂಡುಹಿಡಿಯಬೇಕಾಗಿದೆ. ಇಲ್ಲ. ಯಾಕಿಲ್ಲಪ್ಪ ಅಂದ್ರೆ ಒಂದು ವಿದ್ಯುತ್ ಹೀಟರ್ನ ವಿದ್ಯುತ್ ಮೂಲದಿಂದ ಸೆಳೆಯುವಂಥ ವಿದ್ಯುತ್ ಪ್ರವಾಹವನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಐ ಕೊಟ್ಟಿದ್ದಾರೆ. ಐ ಎಷ್ಟಿದೆ? 4 ಆಂಪಿಯರ್ ಇದೆ. ಆಮೇಲೆ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರವನ್ನು ಕೊಟ್ಟಿದ್ದಾರೆ. ವಿಭವಾಂತರ ವಿ ಕೊಟ್ಟಿದ್ದಾರೆ. ಎಷ್ಟಿದೆ? 60 ವೋಲ್ಟ್ ಇದೆ. 60 ವೋಲ್ಟ್ ಇದೆ. ಹೌದಾ? ಇನ್ನು 60 ವೋಲ್ಟ್ ಇರುವಂತಹ ಹೀಟರ್ನ ವಿಭವಾಂತರವನ್ನು 120 ವೋಲ್ಟ್ಗೆ ಹೆಚ್ಚಿಸಿದಾಗ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳ್ತಾರೆ. ಹಾಗಾದ್ರೆ ಅದಕ್ಕಿಂತ ಮುಂಚೆ ಆರ್ನ ಕಂಡುಹಿಡಿಯಬೇಕಲ್ಲ, ಮಂಡಲದಲ್ಲಿ ಉಂಟಾದಂಥ ರೋಧ ಕಂಡುಹಿಡಿಯಬೇಕು. ಹಾಗಾದ್ರೆ ನಾವು ರೋಧ ಕೊಟ್ಟಿದ್ದಾರೆ. ಅವರು ಎಲ್ಲಾದರೂ ಪ್ರಾಬ್ಲಮ್ ಇಲ್ಲಿ ನೋಡ್ರಿ, ರೋಧ ಎಲ್ಲಾದ್ರೂ ಕೊಟ್ಟಿದ್ದಾರೆ? ಇಲ್ಲ, ರೋಧ ಕೊಟ್ಟಿಲ್ಲ. ಆರ್ ಕಂಡುಹಿಡ್ಕೊಳ್ಳೋಣ ಮೊದಲು. ಹಾಗಾದ್ರೆ ನಮ್ಮ ಸೂತ್ರ ಏನಿದೆ? R=V/I. R=V/I. ಹೌದಾ? ವಿ ಎಷ್ಟಿದೆ? 60 ಡಿವೈಡೆಡ್ ಬೈ 4. 60 ವೋಲ್ಟ್ ಡಿವೈಡೆಡ್ ಬೈ 4 ಆಂಪಿಯರ್. ಅಂದರೆ 1/15. ಹೌದಾ? ಹಾಗಾದ್ರೆ ಏನು ರೋಧ ಎಷ್ಟು? 15 ಓಮ್. ನಮಗೆ ರೋಧ ಸಿಕ್ತು. ಏನು ಸಿಕ್ತು? ರೋಧ ಸಿಕ್ತು. ಇನ್ನೇನು ಕೊಟ್ಟಿದ್ದಾರೆ? ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರವನ್ನು 120 ವೋಲ್ಟ್ಗೆ ಹೆಚ್ಚಿಸಿದಾಗ, ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರವನ್ನು ಎಷ್ಟು? 120 ವೋಲ್ಟ್ಗೆ. ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರವನ್ನ ಎಷ್ಟು? 120 ವೋಲ್ಟ್ಗೆ ಹೆಚ್ಚಿಸಿದಾಗ. ಈಗ ಕೇಳ್ತಾರೆ ಹಾಗಾದ್ರೆ 120 ವೋಲ್ಟ್ಗೆ ಹೆಚ್ಚಿಸಿದಾಗ ಕೊಟ್ಟಂತಹ ಡಾಟಾ ಇಲ್ಲಿ ವಿ ಎಷ್ಟಿದೆ ಅಂದ್ರೆ 120 ವೋಲ್ಟ್ ಇದೆ. ಆಮೇಲೆ ನಮ್ಗೆ ಆಲ್ರೆಡಿ ರೋಧ ಸಿಕ್ಕಿದೆ, ಆರ್ ಸಿಕ್ಕಿದೆ. R=15 ಓಮ್ ಇದೆ. ಹಾಗಾದ್ರೆ ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ? R=V/I. ಆದ್ರೆ ಅವ್ರೇನು ಕೊಟ್ಟಿದ್ದಾರೆ? ಆಲ್ರೆಡಿ ನಮಗೆ ವಿ ಸಿಕ್ಕಿದೆ. ಆಲ್ರೆಡಿ ಏನು ಸಿಕ್ಕಿದೆ? ವಿ ಸಿಕ್ಕಿದೆ. ಆರು ಸಿಕ್ಕಿದೆ. ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳ್ತಾನೆ. ಸೆಕೆಂಡ್ ಕೇಸಲ್ಲಿ ವಿದ್ಯುತ್ ಪ್ರವಾಹ ಎಷ್ಟು? ಹಾಗಾದ್ರೆ I=, ಇಲ್ಲಿ ಕ್ವಶನ್ ಮಾರ್ಕ್. I=, ಯಾಕಂದ್ರೆ ಮೊದಲನೇ ಕೇಸ್ನಲ್ಲಿ I1 ಕೊಟ್ಟಿದ್ದ, I2 ಕಂಡು ಹಿಡಿಬೇಕಾಗಿದೆ. I2 ಏನು ಮಾಡಬೇಕಾಗಿದೆ? ಕಂಡು ಹಿಡಿಬೇಕಾಗಿದೆ. ಆಮೇಲೆ ಆರ್ ಕೊಟ್ಟಿರಲಿಲ್ಲ, ಆರ್ ಕಂಡು ಹಿಡಿದ್ವಿ. ಕೇಸ್ 1 ಅಲ್ಲಿ ಆರ್ ಕಂಡು ಹಿಡಿದ್ವಿ. ಕೇಸ್ 1 ಅಲ್ಲಿ ಕಂಡು ಹಿಡಿದಂತ ಆರೇ ಸೆಕೆಂಡ್ ಕೇಸಲ್ಲಿ ನಮ್ಗೆ ಏನಾಗ್ತದೆ ಅಂದ್ರೆ ಯೂಸ್ ಆಗ್ತದೆ. ಹಾಗಾದ್ರೆ R=V/I ಏನಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಆದ್ರೆ ಅದು ಅಲ್ಟರ್ ಆಗಿ ಏನಾಗ್ತದ? I=V/R ಆಗ್ತದೆ. ಹಾಗಾದ್ರೆ ವಿ ಎಷ್ಟಿದೆ? 120 ಡಿವೈಡೆಡ್ ಬೈ 15. 15 ಒಂದಲೇ 18. ಹಾಗಾದ್ರೆ I= ಎಷ್ಟು? 8 ಆಂಪಿಯರ್. I= ಎಷ್ಟು? 8 ಆಂಪಿಯರ್. I 8 ಆಂಪಿಯರ್. ನೋಡ್ರಿ ಲೆಕ್ಕ ಹೆಂಗಿದೆ ನೋಡ್ರಿ. ಒಂದು ವಿದ್ಯುತ್ ಹೀಟರ್ನ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರವು 60 ವೋಲ್ಟ್ ಆಗಿದ್ದು, ಆಗ ರೋಧ ಎಷ್ಟಾಯಿತು? 15 ಓಮ್ ಆಯಿತು. ಹಾಗಾದ್ರೆ ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರವನ್ನು ಏನು ಮಾಡಿದ್ದಾರೆ? 60 ಡಬಲ್ ಮಾಡಿದ್ದಾರೆ.
120 ವೋಲ್ಟ್ಗೆ 60 ಡಬಲ್ ಮಾಡಿದಾರೆ 120 ವೋಲ್ಟ್ಗೆ ಮಾಡಿದಾರೆ. ಹಾಗಾದ್ರೆ ವಿದ್ಯುತ್ ಪ್ರವಾಹನೂ ಏನಾಗ್ತದೆ ಹೆಚ್ಚಾಗ್ತದೆ. ವಿದ್ಯುತ್ ಪ್ರವಾಹನೂ ಏನಾಗ್ತದೆ ಹೆಚ್ಚಾಗ್ತದೆ. ವಿಭವಾಂತರ ಹೆಚ್ಚಾದ್ರೆ ವಿದ್ಯುತ್ ಪ್ರವಾಹನೂ ಏನಾಗ್ತದೆ ಹೆಚ್ಚಾಗ್ತದೆ. ವಿಭವಾಂತರ ಹೆಚ್ಚು ಯಾಕೆ ನೇರ ಅನುಪಾತ ಏನು ನಿರ್ದಿಷ್ಟವಾದ ತಾಪದಲ್ಲಿ ಒಂದು ವಾಹಕದ ತಂತಿಯಲ್ಲಿರುವಂತಹ ವಿದ್ಯುತ್ ಪ್ರವಾಹ ವಿಭವಾಂತರಕ್ಕೆ ಏನಿರ್ತದೆ ನೇರ ಅನುಪಾತದಲ್ಲಿ ಇರ್ತದೆ. ಯಾರ ನಿಯಮ ಇದು? ಓಮ್ನ ನಿಯಮ. ಯಾರ ನಿಯಮ? ಓಮ್ನ ನಿಯಮ. ಹಾಗಾದ್ರೆ ವಿದ್ಯುತ್ ಪ್ರವಾಹ 4 ಆಂಪಿಯರ್ ಇದ್ದಿದ್ದು ವಿಭವಾಂತರವನ್ನ 60 ವೋಲ್ಟ್ ಇತ್ತು. 4 ಆಂಪಿಯರ್ ಇದ್ದಾಗ ವಿಭವಾಂತರ ಇಷ್ಟು 60 ವೋಲ್ಟ್ ಇತ್ತು. ಹಾಗಾದ್ರೆ ವಿಭವಾಂತರ 120 ವೋಲ್ಟ್ ಆದಾಗ ಇದ್ರ ಡಬಲ್ ಆಯ್ತಂದ್ರೆ ವಿದ್ಯುತ್ ಪ್ರವಾಹನೂ ಡಬಲ್ ಆಗ್ತದೆ. ವಿದ್ಯುತ್ ಪ್ರವಾಹ ಎಷ್ಟಾಯ್ತು? 8 ಆಂಪಿಯರ್ ಆಯ್ತು. ಇದೇನು ಹೇಳಿ ತೋರಿಸ್ಕೊಡ್ತದೆ? ಈ ಲೆಕ್ಕ ಅಭ್ಯಾಸ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಈ ಲೆಕ್ಕ ಏನ್ ಹೇಳ್ತಾ ಇದೆ ಅಂದ್ರೆ ಓಮ್ನ ನಿಯಮ ಹೇಳ್ತಾ ಇದೆ. ನಿರ್ದಿಷ್ಟ ಸ್ಥಿರ ತಾಪಮಾನದಲ್ಲಿ ಒಂದು ವಾಹಕದ ತಂತಿಯಲ್ಲಿರುವಂತಹ ವಿಭವಾಂತರ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಫಾರ್ ಎಕ್ಸಾಂಪಲ್ ವಿದ್ಯುತ್ ಪ್ರವಾಹ 4 ಆಂಪಿಯರ್ ಇದ್ದಾಗ ವಿಭವಾಂತರ ಎಷ್ಟಿತ್ತು? 60 ವೋಲ್ಟ್ ಇತ್ತು. ಈಗ ವಿಭವಾಂತರ 120 ವೋಲ್ಟ್ ಆಗಿದೆ ಅಂದ್ರೆ ವಿದ್ಯುತ್ ಪ್ರವಾಹ ಏನಾಗ್ತದೆ ಡಬಲ್ ಆಗ್ತದೆ. ಡಬಲ್ ಆಯ್ತಂದ್ರೆ ಎಷ್ಟಾಗ್ತದೆ? 4 ಆಂಪಿಯರ್ ಇದ್ದದ್ದು 8 ಆಂಪಿಯರ್ ಆಗ್ತದೆ. ಸಿಂಪಲ್. ನೇರ ಅನುಪಾತ ಓಮ್ನ ನಿಯಮದ ಪ್ರಕಾರ ನೇರ ಅನುಪಾತ ಯಾವುದು? ಓಮ್ನ ನಿಯಮ. ಇನ್ನೊಂದು ಲೆಕ್ಕ ಇದೆ, ಅದನ್ನು ಡಿಸ್ಕಸ್ ಮಾಡಿ. ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ, ಆ ಲೆಕ್ಕವನ್ನು ನೋಡೋಣ. ಒಂದು ಲೋಹದ ತಂತಿಯ ವ್ಯಾಸ 0.3 ಮಿಲಿಮೀಟರ್ಸ್ ಮತ್ತು ಉದ್ದವು 1 ಮೀಟರ್ ಆಗಿದ್ದು ಅದರ ರೋಧವು 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ 26 ಓಮ್ ಆಗಿದೆ. ಅದರ ವ್ಯಾಸವು 0.3 ಮಿಲಿಮೀಟರ್. ಆದರೆ ಈ ತಾಪದಲ್ಲಿ ಲೋಹದ ತಂತಿಯ ರೋಧಶೀಲತೆಯನ್ನು ಕಂಡುಹಿಡಿಯಿರಿ. ಹಾಗಾದ್ರೆ ರೋಧಶೀಲತೆಯನ್ನ ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಹೌದಾ? ಲೆಕ್ಕದಲ್ಲಿ ಇದು ನಮ್ಗೆ ಕ್ಲಿಯರ್ ಗೊತ್ತಾಯ್ತು. ಇನ್ನು ಕೊಟ್ಟಂತ ಡಾಟಾ ಏನೇನಿದೆ ನೋಡೋಣ. ವ್ಯಾಸವನ್ನು ಕೊಟ್ಟಿದ್ದಾರೆ. ವ್ಯಾಸ ಡಿ ಎಷ್ಟಿದೆ? 0.3 ಮಿಲಿಮೀಟರ್ಸು. ಅದಾದ ನಂತರ ತಂತಿಯ ಉದ್ದವನ್ನು ಕೊಟ್ಟಿದ್ದಾರೆ. ಎಲ್ ಕೊಟ್ಟಿದ್ದಾರೆ. ಎಷ್ಟಿದೆ? 1 ಮೀಟರ್. ಅದಾದ ನಂತರ ರೋಧ 20 ಡಿಗ್ರಿ ಸೆಲ್ಸಿಯಸ್. ಯಾಕಂದ್ರೆ ನಾವು ಓಮ್ನ ನಿಯಮವನ್ನು ಅಭ್ಯಾಸ ಮಾಡಬೇಕಾದ್ರೆ ಸ್ಥಿರ ತಾಪದಲ್ಲಿ ಅಂತ ಅಭ್ಯಾಸ ಮಾಡಿದ್ದೀವಿ. ಯಾಕಂದ್ರೆ ತಾಪ ರೋಧ ಮತ್ತು ರೋಧಶೀಲತೆ ಎರಡೂದ್ರ ಮೇಲೂ ಪ್ರಭಾವ ಬೀರ್ತದೆ. ತಾಪ ಏನ್ ಮಾಡ್ತದೆ? ರೋಧಶೀಲತೆ ಇವು ಎರಡೂದ್ರ ಮೇಲೂ ಆರ್ ಮೇಲೂ ಮತ್ತು ರೋ ಮೇಲೂ ಇವು ಎರಡೂದ್ರ ಮೇಲೆ ಏನ್ ಮಾಡ್ತದೆ? ತಾಪ ಪ್ರಭಾವ ಬೀರ್ತದೆ. ಅದಕ್ಕೆ ನಿರ್ದಿಷ್ಟವಾದ ತಾಪವನ್ನು ಕೊಟ್ಟಿದ್ದಾರೆ. ನಮ್ಮ ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಕೊಟ್ಟಂತಹ ಕ್ವಶನ್ ಅಲ್ಲಿ ತಾಪವನ್ನು ಕೊಟ್ಟಿದ್ದಾರೆ, ಇದನ್ನ ಎಲ್ಲಿ ಬಳಸ್ಕೊಳ್ಬೇಕು? ನಮ್ಮ ಫಾರ್ಮುಲಾದಲ್ಲಂತೂ ಫಾರ್ ಎಕ್ಸಾಂಪಲ್ ರೋ RA/L ಅಂತ ಫಾರ್ಮುಲಾ ಇದೆ ಅಂತ ತಿಳ್ಕೊಂಡು ರೋಧಶೀಲತೆ. ಹಾಗಾದ್ರೆ ಇಲ್ಲಿ ತಾಪವನ್ನು ಏನ್ ಮೆನ್ಷನ್ ಮಾಡೋದು ಅಂತ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಕಾನ್ಸ್ಟೆಂಟ್ ನಿರ್ದಿಷ್ಟವಾದ ತಾಪದಲ್ಲಿ ನಿರ್ದಿಷ್ಟವಾದ ರೋಧಶೀಲತೆಯನ್ನ ಏನ್ ಮಾಡ್ತದ? ಒಂದು ಏಕರೂಪ ಲೋಹೀಯ ವಸ್ತು ಪ್ರದರ್ಶಿಸ್ತದೆ. ಏಕರೂಪ ತಾಮ್ರ ತಗೊಂಡ್ರೆ ತಾಮ್ರ, ಅಲ್ಯೂಮಿನಿಯಂ ತಗೊಂಡ್ರೆ ಅಲ್ಯೂಮಿನಿಯಂ, ಅಥವಾ ಬೇರೆ ಬೇರೆ ಲೋಹಗಳನ್ನು ತಗೊಂಡ್ರೆ ಬೇರೆ ಬೇರೆ. ಇದು ಕ್ಲಿಯರ್ ಆಗ್ಬೇಕು ನಿಮ್ಗೆ. ಹಾಗಾದ್ರೆ ನಿರ್ದಿಷ್ಟವಾದ ತಾಪದಲ್ಲಿ ಅಥವಾ ಸ್ಥಿರ ತಾಪದಲ್ಲಿ 20 ಡಿಗ್ರಿ ಸೆಲ್ಸಿಯಸ್ ಏನು ಕೊಠಡಿಯ ತಾಪ ಅಂತ ಅನ್ಕೋಬೇಕು. 20 ಡಿಗ್ರಿ ಸೆಲ್ಸಿಯಸ್ ಕೊಠಡಿಯ ತಾಪ. ಇನ್ನು ರೋಧವನ್ನು ಕೊಟ್ಟಿದ್ದಾರೆ. ರೋಧ ಎಷ್ಟಿದೆ? R = 26 ಓಮ್ಸ್. ಎಷ್ಟಿದೆ? 26 ಓಮ್ಸ್. ಆದರೆ ಈ ತಾಪದಲ್ಲಿ ಲೋಹದ ತಂತಿಯ ರೋಧಶೀಲತೆಯನ್ನು ಕಂಡುಹಿಡಿಯಿರಿ. ಏನ್ ಕಂಡುಹಿಡಿಯಬೇಕು? ರೋಧಶೀಲತೆ. ರೋ = ? ಹಾಗಾದ್ರೆ ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನು? R = ರೋ L/A ಅಂತ ಈಗಾಗಲೇ ಅಭ್ಯಾಸ ಮಾಡ್ತೀವಿ. R = ರೋ L/A. ರೋ ಏನು? ಅನುಪಾತೀಯ ಸ್ಥಿರಾಂಕ. ಯಾವ್ದ್ರ ಅನುಪಾತೀಯ ಸ್ಥಿರಾಂಕ? ರೋಧಶೀಲತೆಯ ಅನುಪಾತೀಯ ಸ್ಥಿರಾಂಕ. ಅದನ್ನ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದೆ. ಹಾಗಾದ್ರೆ ಫಾರ್ಮುಲಾ ರೋ ಕಂಡುಹಿಡಿಬೇಕಾದ್ರೆ ರೋ RA/L. ಇನ್ನ ಎ ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ಹೇಳಿದೀನಿ. ಒಂದು ವಾಹಕದ ತಂತಿಯ ಅಡ್ಡ ಕೊಯ್ತದ ವಿಸ್ತೀರ್ಣ. ಅಡ್ಡ ಕೊಯ್ತದ ವಿಸ್ತೀರ್ಣದ ಸೂತ್ರ ಹೌದಾ? A = ಏನ್ ಬರ್ತದ? πr² ಅಂತ ಬರ್ತದೆ. ಹೌದಾ? ಆದ್ರೆ ನಮ್ಗೆ ಕೊಟ್ಟಂತಹ ಪ್ರಾಬ್ಲಮ್ ಅಲ್ಲಿ ಆರ್ ಕೊಟ್ಟಿಲ್ಲ. ಅವರು ಏನ್ ಕೊಟ್ಟಿದ್ದಾರೆ? ವ್ಯಾಸ. ತ್ರಿಜ್ಯ ಕೊಟ್ಟಿಲ್ಲ, ವ್ಯಾಸ ಕೊಟ್ಟಿದ್ದಾರೆ. ಹಾಗಾದ್ರೆ ವ್ಯಾಸ ಕಂಡುಹಿಡಿಯಬೇಕಾದ್ರೆ ನಿಮ್ಗೆ ಗುರ್ತಿದೆ R = d/2 ಅಂತ. ಹಾಗಾದ್ರೆ r² ಇದೆ. r² ಇದ್ದಾಗ ಇದು d² ಆಗ್ತದ. ಆಮೇಲೆ 2 ಇದ್ದು ಕೂಡ ಇಂಟು ಆಗ್ತದೆ ಅಂದ್ರೆ d/4. ಹಾಗಾದ್ರೆ ಸೂತ್ರ ಏನಾಗ್ತದೆ? ಇದು A = πd²/4. A = πd²/4. ಹೆಂಗ್ ಬಂತು πd²/4 ಅಂತ ನಾನು ನಿಮ್ಗೆ ಹೇಳಿದೆ. ಹಾಗಾದ್ರೆ ಇದೇ ಸೂತ್ರ ಇಲ್ಲಿ ಏನಾಗ್ತದೆ ಅಂದ್ರೆ ರೋಧಶೀಲತೆ ರೋ = R. ಏದಿದ್ದು
pi d square divided by 4 into m. 4 into m ನೋಡ್ರಿ ಸೂತ್ರ ಹೆಂಗೆ ಕನ್ವರ್ಟ್ ಆಯಿತು. ಹೌದಾ, ಆಮೇಲೆ ಕೊಟ್ಟಿದ್ದೇನೆ. ಆಮೇಲೆ ಇನ್ನೊಂದು ಅಂಶವನ್ನು ನಾವು ಪರಿಗಣಿಸಬೇಕು. ಇಲ್ಲಿ 0.3 ಮಿಲಿಮೀಟರ್ಸ್ ಕೊಟ್ಟಿದ್ದಾರೆ. ಹಂಗಾಗಿ 0.3 ಇಂಟು 10⁻³ ಮೀಟರ್ಸ್ ಅಂತ ಅರ್ಥ. 10⁻³ ಮೀಟರ್ಸ್ ಅಂತ ಅರ್ಥ. ಹಾಗಾದ್ರೆ ಇದನ್ನೇನು ಮಾಡ್ಕೋಬಹುದು ನಾವು? ಇದನ್ನೇನು ಮಾಡ್ಕೋಬಹುದು? 0.3 ಇದೆಯಲ್ಲ, ಹೌದಾ, ಈ ಪಾಯಿಂಟ್ ನಾನು ಏನು ಮಾಡ್ತೀನಿ ಅಂದ್ರೆ ಮುನ್ಸರಿಸಿದಾಗ 3 ಇಂಟು 10⁻⁴ ಮೀಟರ್ಸ್. 3 ಇಂಟು 10⁻⁴ ಮೀಟರ್ಸ್. ನೋಡ್ರಿ 0.3 ಮಿಲಿಮೀಟರ್ಸ್ ಕೊಟ್ಟಿದ್ದಾರೆ. ಮಿಲಿಮೀಟರ್ಸ್ನ 0.3 ಇಂಟು 10⁻³ ಮೀಟರ್ಸ್ ಅಂತ ಮಾಡ್ಕೊಂಡೆ. ಮಿಲಿಮೀಟರ್ 10⁻³. ಹೌದಾ, ಹಾಗಾದ್ರೆ ಈ ಪಾಯಿಂಟ್ ಅನ್ನು ತೆಗೆದು ಏನು ಮಾಡ್ಬೋದು ನಾವು? 10⁻⁴ ಮಾಡ್ಕೋಬಹುದು. ಹಾಗಾದ್ರೆ 3 ಇಂಟು 10⁻⁴ ಮೀಟರ್ಸ್ ಆಯ್ತು. ಯಾಕೆ ಈ ರೀತಿ ಮಾಡ್ಕೊಳ್ತೀವಿ ಅಂದ್ರೆ ಎಷ್ಟು ಪಾಯಿಂಟ್ ಇರ್ತದ ಅಷ್ಟು ನಮಗೆ ಲೆಕ್ಕ ಬಿಡಿಸ್ಲಿಕ್ಕೆ ಸಮಸ್ಯೆ ಆಗ್ತದೆ. ಯಾಕೆ? ಕ್ಯಾಲ್ಕುಲೇಟರ್ ಇಲ್ಲ ಎಕ್ಸಾಮ್ ನಾವೇ ಬಿಡಿಸ್ಬೇಕಾಗ್ತದೆ. ಅದಕ್ಕೆ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಂಡಷ್ಟು ನಮ್ಗೆ ಒಳ್ಳೇದಾಗ್ತದೆ ಅಂತೇಳಿ ನಾನೇನು ಮಾಡ್ಕೊಂಡೆ ಅಂದರೆ 0.3 ಇದ್ದಿದ್ದನ್ನು 3 ಅಂತ ಮಾಡ್ಕೊಂಡೆ. ಹಾಗಾದ್ರೆ ಇನ್ನು ವ್ಯಾಲ್ಯೂಸ್ ತಗೋಣ. ರೋಧಶೀಲತೆ ಕಂಡುಹಿಡಿಬೇಕಾದ್ರೆ ಆರ್ ಎಷ್ಟಿದೆ? 26 ಓಮ್ ಕೊಟ್ಟಿದ್ದಾರೆ. ಇಂಟು ಪೈ ಎಷ್ಟಿದೆ? ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ 3.142 ಅಂತ, ಅಥವಾ 14 ಅಷ್ಟೇ ತೊಗೊಂಡ್ರು ನಡೀತದೆ. ಡಿ ಅಂದ್ರೆ ಏನು? 3 ಇಂಟು 10⁻⁴ ಏನು ಮೀಟರ್ಸ್ ಇದೆಯಲ್ಲ, ಹೌದಾ, ಅದು ಸ್ಕ್ವೇರ್ ಆಗಬೇಕು. ಅದೇನಾಗಬೇಕು? ಸ್ಕ್ವೇರ್ ಆಗಬೇಕು. ಡಿವೈಡೆಡ್ ಬೈ ಏನು? 4L ಡಿವೈಡೆಡ್ ಬೈ ಏನು? 4 ಇಂಟು ಎಲ್ ಬೆಲೆ ಎಷ್ಟಿದೆ? 1 ಮೀಟರ್. 1 ಮೀಟರ್. ಹಾಗಾದ್ರೆ ರೋ ಇಸ್ ಈಕ್ವಲ್ ಟು 26 ಇಂಟು 3.142 ಇಂಟು 3 ಸ್ಕ್ವೇರ್ 9 ಇಂಟು 10 10⁻⁻⁴ 10⁻⁻⁴ ಇದೆ. ಹಾಗಾದ್ರೆ ಅದು ಸ್ಕ್ವೇರ್ ಆದಾಗ 10⁻⁻⁸ ಆಗ್ತದೆ. ಇಂಟು ಆಗ್ತದೆ. ಸ್ಕ್ವೇರ್ ಆಗಲ್ಲ. ನೀವು ಏನು a⁻m ಇಂಟು a⁻n ಅಂತ ಮಾಡಿ ನೋಡಿದ್ದೀರಾ, ಹೌದಾ, ಬೀಜಗಣಿತದಲ್ಲಿ ನೀವು ಅದನ್ನ ಗಣಿತ ಲೆಕ್ಕಗಳಲ್ಲಿ ಅಭ್ಯಾಸ ಮಾಡಿದ್ರೆ. ಹಂಗಾದ್ರೆ 10⁻⁻⁸ ಆಯಿತು. ಆಮೇಲೆ ಡಿವೈಡೆಡ್ ಬೈ 4 4 1 4. ಹೌದಾ, ಇನ್ನು ರೋ ಇಸ್ ಈಕ್ವಲ್ ಟು 26 ಇಂಟು 3.142 ಇಂಟು 9 ಮಾಡಿದಾಗ ನಮಗೆ ಸಿಗುವಂಥ ಆನ್ಸರ್ ಯಾವುದಪ್ಪ ಅಂದರೆ, ಹೌದಾ, ನಮಗೆ ಸಿಗುವಂಥ ಆನ್ಸರು, ನಾನು ಇಲ್ಲಿ ಕ್ಯಾಲ್ಕುಲೇಟರ್ ಬಳಸ್ತಾ ಇದ್ದೀನಿ. ಆದರೆ ನೀವು ಆದಷ್ಟು ಎಕ್ಸಾಮಲ್ಲಿ ಕ್ಯಾಲ್ಕುಲೇಟರ್ನ ಬಳಸಲಿಕ್ಕೆ ಪ್ರಯತ್ನ ಪಡಬೇಡ್ರಿ. ಹೌದಾ, ಎಷ್ಟು ಬರ್ತದಪ್ಪ ಅಂದರೆ 26 ಇಂಟು 3.142 ಇಂಟು 9 ಹಾಗಾದರೆ ಏನು? 735.228 ಡಿವೈಡೆಡ್ ಬೈ 4 ಆನ್ಸರ್ ಬರ್ತದೆ. 26 ಇಂಟು 3.142 ಇಂಟು 9 ಮಾಡಿದಾಗ ಎಷ್ಟು ಬರ್ತದೆ? 735.228 ಆನ್ಸರ್ ಬರ್ತದೆ ಡಿವೈಡೆಡ್ ಬೈ 4. ಹಾಗಾದ್ರೆ ರೋ ಇಸ್ ಈಕ್ವಲ್ ಟು ಏನು? 735.228 ಡಿವೈಡೆಡ್ ಬೈ 4 ಮಾಡಿದಾಗ ನಮಗೆ ಸಿಗೋದು ಎಷ್ಟಪ್ಪ ಅಂದರೆ 183. ಆಮೇಲೆ ಇನ್ನೊಂದು ಅಂಶವನ್ನು ಬಿಟ್ಟೆ ಇಲ್ಲಿ ಯಾವುದಪ್ಪ ಅಂದರೆ 10⁻⁻8 ಆಸ್ ಇಟ್ ಈಸ್ ಬರ್ತದೆ. ಅದು 10⁻⁻8 ಬರ್ತದೆ. ಹಾಗಾದ್ರೆ ಏನು? 183.735.228 ಡಿವೈಡೆಡ್ ಬೈ 4ನ ಏನು ಡಿವೈಡ್ ಬೈ 4 ಮಾಡಿದಾಗ ನಮಗೆ ಸಿಗ್ತದೆ 183.807 ಬರ್ತದೆ ಇಂಟು 10⁻⁸ 10⁻⁸. ಇನ್ನು 183.802 ಏನಿದೆಯಲ್ಲ, ಇದನ್ನ ನಾನು ಏನು ಮಾಡ್ತೀನಿ ಅಂದರೆ ರೋ ಇಸ್ ಈಕ್ವಲ್ ಟು ಈ ಪಾಯಿಂಟನ್ನು 2 ಡಿಜಿಟ್ ಹಿಂದೆ ತರ್ತೀನಿ. 1.83 2 ಡಿಜಿಟ್ ಹಿಂದೆ ತಂದಿದ್ದೀನಿ ಅಂದರೆ 10⁻⁻6 ಆಯಿತು. 10⁻⁻6 ಆಯಿತು. ಆಮೇಲೆ ಕಂಡುಹಿಡಿ ಅಂತ ಏನು ಹೇಳಿದರೆ ರೋಧಶೀಲತೆ ಏಕಮಾನ ಓಮ್ ಮೀಟರ್. ಇದು ಏನಪ್ಪ ಅಂದರೆ ಕೊಟ್ಟಂತಹ ಲೋಹದ ತಂತಿಯ ರೋಧಶೀಲತೆ. ಇಲ್ಲಿಗೆ ಕ್ವಶನ್ ಮುಗಿಲಿಲ್ಲ. ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ನೂ ಕ್ವಶನ್ ಮುಂದುವರಿಸಿದಾರ. ಅಲ್ಲಿ ಏನು ಕೇಳಿದಾರೆ ಅಂದ್ರೆ, ಹಾಗಾದ್ರೆ ಇಷ್ಟು ಆನ್ಸರ್ ಬರ್ತದೆ. ಫಾರ್ ಎಕ್ಸಾಂಪಲ್ ಇದನ್ನ ಏನ್ ಮಾಡ್ಬೋದು? 183.807 ಇತ್ತು. ನಾನು ಪಾಯಿಂಟ್ ಅನ್ನು 2 ಡಿಜಿಟ್ ಈ ಕಡೆ ತೊಗೊಂಡೆ, ಅದಕ್ಕೆ 1.83 ಇತ್ತು. ಹೌದಾ, ಇಲ್ಲಿ 8 ಇದೆ. ಅದಕ್ಕೆ ನಾವು ಇದನ್ನ ಏನ್ ಮಾಡ್ಬೋದು?
5ಕ್ಕಿಂತ ಹೆಚ್ಚಿದ್ರೆ 1.84 ಅಂತ ಮಾಡ್ಕೋಬಹುದು. ಹಾಗಾದ್ರೆ 1.84 ಇಂಟು 10⁻⁶ ಓಮ್ ಮೀಟರ್ ಇದೆಯಲ್ಲ, ಇದು ಯಾವ ಲೋಹದ ರೋಧಶೀಲತೆ ಅನ್ನೋದನ್ನ ನಾನು ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ಒಂದು ಪಟ್ಟಿ ಹೇಳಿದೆ ನಿಮಗೆ. ಈ ಪಟ್ಟಿನ ಒಂದ್ಸಲ ಕನ್ನಡಿಸ್ಬಿಡ್ರಿ ಅಂತೇಳಿ, ಒಂದು ಮಾರ್ಕ್ಸ್ಗೆ ಎಲ್ಲೋದು ಉಪಯೋಗ ಬರ್ಬೋದು ಅಂತೇಳಿ. ಹಾಗಾದ್ರೆ 1.84 ಇಂಟು 10⁻⁶ ಓಮ್ ಮೀಟರ್ ಯಾವ ಲೋಹದ ರೋಧಶೀಲತೆ ಇದೆಯಪ್ಪ ಅಂದ್ರೆ ಮ್ಯಾಂಗ್ನೀಸ್ ಲೋಹದ ರೋಧಶೀಲತೆ ಇದೆ. ಅದು ಮ್ಯಾಂಗ್ನೀಸ್ Mn. ಈ ಲೋಹದ ಏನಿದೆ ಅಂದ್ರೆ ರೋಧಶೀಲತೆ ಎಷ್ಟಿದೆ? 1.84 ಇಂಟು 10⁻⁶ ಓಮ್ ಮೀಟರ್. ಯಾವ ತಾಪಮಾನದಲ್ಲಿ? 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ. ಯಾಕಂದ್ರೆ ಆ ಲಿಸ್ಟ್ ಯಾವ್ದಾರ ಆಧಾರದ ಮೇಲೆ ಅಭ್ಯಾಸ ಮಾಡಿದ್ವಿ? 20 ಡಿಗ್ರಿ ಸೆಲ್ಸಿಯಸ್ ಆಧಾರದ ಮೇಲೆ ಅಭ್ಯಾಸ ಮಾಡ್ತೀವಿ. ಹೌದಾ? ಇಂತಹ ಲೆಕ್ಕಗಳು ಅಂದ್ರೆ ಉದ್ದ ಎಲ್ ಮತ್ತು ಅಡ್ಡಕೊಯ್ತ ಎ ಇರುವಂತಹ ಒಂದು ವಾಹಕದ ತಂತಿಯ ರೋಧವು 4 ಓಮ್ ಆಗಿದೆ. ಉದ್ದ ಎಲ್ ಮತ್ತು ಅಡ್ಡಕೊಯ್ತ ಎ ಇರುವಂತಹ ಒಂದು ವಾಹಕದ ತಂತಿಯ ರೋಧವು 4 ಓಮ್ ಆಗಿದೆ. ಅದೇ ರೀತಿ ಇನ್ನೊಂದು ವಾಹಕದ ತಂತಿಯ ಉದ್ದ ಎಲ್ ಬೈ ಅಂದ್ರೇನು? ಅರ್ಧದಷ್ಟು ಉದ್ದ ಕಡಿಮೆ ಆಗಿದೆ ಮತ್ತು ಅದರ ಅಡ್ಡಕೊಯ್ತ 2ರಷ್ಟು ಹೆಚ್ಚಾಗಿದೆ. ಅಡ್ಡಕೊಯ್ತ ಹೆಚ್ಚಾದಂತೆ ರೋಧ ಏನಾಗ್ತದೆ? ಕಡಿಮೆ ಆಗ್ತದೆ. ಆದಾಗ ರೋಧವನ್ನು ಕಂಡುಹಿಡಿಯಿರಿ. ನೋಡ್ರಿ, ಎಲ್ ವಾಹಕದ ತಂತಿಯ ಉದ್ದ, ಎ ವಾಹಕದ ತಂತಿಯ ಅಡ್ಡಕೊಯ್ತದ ವಿಸ್ತೀರ್ಣ ಇದ್ದಾಗ ರೋಧ 4 ಓಮ್ ಆಗಿತ್ತು. ಈಗ ಏನ್ ಮಾಡಿದಾರ? ಎರಡನೇ ತಂತಿಯಲ್ಲಿ ಉದ್ದವನ್ನು ಅರ್ಧದಷ್ಟು ಕಡಿಮೆ ಮಾಡಿದಾರ, ಆಮೇಲೆ ಅಡ್ಡಕೊಯ್ತವನ್ನು 2ರಷ್ಟು ಹೆಚ್ಚು ಮಾಡಿದಾರ. ಹಾಗಾದ್ರೆ ರೋಧ ಏನಾಗ್ತದ? ರೋಧ ಕಡಿಮೆ ಆಗ್ತದ ಅನ್ನೋದು. ಯಾಕಂದ್ರೆ ರೋಧ 4 ಓಮ್ ಇದೆಯಲ್ಲ, ಆ 4 ಓಮ್ಗಿಂತ ರೋಧ ಕಡಿಮೆ ಆಗ್ತದ. ಲೆಕ್ಕ ನೋಡಿದ ತಕ್ಷಣ ನಮ್ಗೆ ಏನಾಗಬೇಕಂದ್ರೆ ಆನ್ಸರ್ ಗೊತ್ತಾಗಬೇಕು. ಇದನ್ನ ಜಡ್ಜ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಮುಗೀತು, ಇದು ಬಿಡಿಸಿದ್ದಂಗೆ. ಹೌದಾ? ಇನ್ನು ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ? ರೋಧವನ್ನು ಕಂಡುಹಿಡಿಬೇಕಾದ್ರೆ, ಹೌದಾ, ರೋಧ ಕಂಡುಹಿಡಲಿಕ್ಕೆ R = V/I ಬಳಸ್ತೀವಿ ಯಾವಾಗ? ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹವನ್ನು ಕೊಟ್ಟಾಗ. ಆದರೆ ಇಲ್ಲೇನು ಏನು ಕೊಟ್ಟಿದ್ದಾರೆ? ವಾಹಕದ ತಂತಿಯ ಉದ್ದ ಮತ್ತು ಅಡ್ಡಕೊಯ್ತವನ್ನು ಕೊಟ್ಟಿದಾರ. ಹಾಗಾದ್ರೆ ಏನು? R = L/A. R = L/A. ಹಾಗಾದ್ರೆ ಮೊದಲನೇ ತಂತಿಯ ರೋಧ ಎಷ್ಟಿತ್ತು ಅದನ್ನು ಬರ್ಕೊಳ್ಳೋಣ. ಮೊದಲನೇ ತಂತಿಯ ರೋಧ ಎಷ್ಟು? R1 ಅಂತ ಗೊತ್ತೀನಿ, ಅದು ಮೊದಲನೇ ತಂತಿದ್ದು. R1 = L/A. ಹೌದಾ? ಎಲ್ ತಂತಿಯ ಉದ್ದ ಇದೆ, ಎ ಏನಿದೆ? ತಂತಿಯ ಅಡ್ಡಕೊಯ್ತದ ವಿಸ್ತೀರ್ಣ ಇದೆ, = 4 ಓಮ್. 4 ಓಮ್. ಇನ್ನು ಎರಡನೇ ತಂತಿಯ ಉದ್ದ, ಎರಡನೇ ತಂತಿಯ ರೋಧ, ಉದ್ದ ಅಲ್ಲ, ತಂತಿಯ ರೋಧ, ಹೌದಾ, ಕಂಡುಹಿಡಿಯಬೇಕಾಗಿದೆ. ಹಾಗಾದ್ರೆ ಎರಡನೇ ತಂತಿಯ ಉದ್ದ R2 = ಎಲ್ ಎಷ್ಟಿದೆ? L/2 ಡಿವೈಡೆಡ್ ಬೈ ಎ ಎಷ್ಟಿದೆ? 2a. ಹೌದಾ? ಹಾಗಾದ್ರೆ ಏನು, ನಾನು ಇದನ್ನ ಏನು ಮಾಡ್ತೀನಿ ಅಂದ್ರೆ ಸಿಂಪ್ಲಿಫೈ ಮಾಡಿಬಿಡ್ತೀನಿ. ಹೆಂಗಪ್ಪ ಅಂದ್ರೆ R2 ನೋಡ್ರಿ, L/2 ಡಿವೈಡ್ ಬೈ 2 ಇದೆ. ಡಿನಾಮಿನೇಟರ್ 2 ಇದ್ರೆ ಅದು ಇಂಟು ಆಗ್ತದೆ. ಇಂಟು ಆದ್ರೆ ಏನಾಯ್ತದು? ಹೌದಾ? L/2 ಇದ್ದಿತ್ತು, ಹೌದಾ, 1/4 ಅಂತ ಬರ್ಕೊಳ್ತೀನಿ ಅದನ್ನ. ಡಿನಾಮಿನೇಟರ್ 2 ಇದ್ರೆ ಅದನ್ನೇ ಇಂಟು ಆಗ್ತದೆ. ಹಾಗಾದ್ರೆ L/4 ಏನದು? 1/4 ಅಂತ ಬರ್ಕೊಳ್ತೀನಿ. ಆಸ್ ಇಟ್ ಈಸ್ ಮತ್ತೆ ರೋ L/A. ಹಾಗಾದ್ರೆ R2 = 1/4, ಹೌದಾ, ರೋ L/A ಏನಿದೆಯಲ್ಲ, ರೋ L/A. ಹಾಗಾದ್ರೆ ಇದನ್ನ ನಾನು R1 ಅಂತ ಬರ್ಕೊಳ್ಬೋದಾ? ಯಾಕೆ? R1 ಏನಿದೆ? ರೋ L/A ಇದೆ. ಹಾಗಾದ್ರೆ R2 = 1/4 ರೋ L/A ನ ನಾನೇನ್ ಮಾಡ್ತೀನಿ? 1/4 ಇಂಟು R1. ಹಾಗಾದ್ರೆ R2 = 1/4 ಇಂಟು R1 ವ್ಯಾಲ್ಯೂ ಎಷ್ಟು ರೋಧ ಇತ್ತು? 4 ಓಮ್ ಇತ್ತು. ಎಷ್ಟು ಓಮ್ ಇತ್ತು? 4 ಓಮ್. ಹಾಗಾದ್ರೆ ಇದು ಕ್ಯಾನ್ಸಲ್ ಆಗ್ತದೆ. ಹಾಗಾದ್ರೆ R2 = 1 ಓಮ್. ಮೊದಲನೇ ತಂತಿಯಲ್ಲಿ ತಂತಿಯ ಉದ್ದ ಎಲ್ ಇದ್ದಾಗ, ಅಡ್ಡಕೊಯ್ತ ವಿಸ್ತೀರ್ಣ ಎ ಇದ್ದಾಗ ರೋಧ 4 ಓಮ್ ಇತ್ತು. ರೋಧ ಎಷ್ಟಿತ್ತು? 4 ಓಮ್ ಇತ್ತು. ಈಗ ಉದ್ದವನ್ನ ಅರ್ಧದಷ್ಟು ಕಡಿಮೆ ಮಾಡಿದಾರ, ಅಡ್ಡಕೊಯ್ತವನ್ನ ಏನ್ ಮಾಡಿದಾರೆ? 2ರಷ್ಟು ಹೆಚ್ಚು ಮಾಡಿದಾರ. ಹಾಗಾದ್ರೆ ರೋಧ ಕಡಿಮೆ ಆಗ್ಲೇಬೇಕು ಅಂತ ನಾನು ಆವಾಗಲೇ ಹೇಳಿದೆ. ಹಾಗಾದ್ರೆ ರೋಧ ಎಷ್ಟಾಗ್ತದಂದ್ರೆ 1 ಓಮ್. 4 ಓಮ್ ಇದ್ದಂತ ರೋಧ 1 ಓಮ್ಗೆ ಕಡಿಮೆ ಆಗ್ತದೆ.
ಯಾಕೆ ಅಡ್ಡ ಕೊಯ್ತದ ವಿಸ್ತೀರ್ಣ 2ರಷ್ಟು ಹೆಚ್ಚು ಮಾಡ್ಯಾರ, ಆಮೇಲೆ ತಂತಿ ಉದ್ದವನ್ನು ಏನು ಮಾಡಿದ್ದಾರೆ, ಅರ್ಧದಷ್ಟು ಕಡಿಮೆ ಮಾಡಿದ್ದಾರೆ. ಹೌದಾ? ನಮ್ಮ ಆನ್ಸರ್ R2 = ಏನು 2ನೇ ತಂತಿಯಲ್ಲಿ ಉಂಟಾಗುವಂಥ ರೋಧ ಎಷ್ಟು, 1 ಓಮ್. ಎಷ್ಟು? 1 ಓಮ್. ಹೌದಾ? ಇನ್ನು ಟೆಕ್ಸ್ಟ್ ಬುಕ್ ಮಿಡಲಲ್ಲಿರುವಂಥ ಕ್ವಶನ್ಸ್ ನಾನು ಚಾಪ್ಟರ್ ಹೇಳ್ತಾನೆ ಡಿಸ್ಕಸ್ ಮಾಡೋದು ನಿಮ್ಗೆ ಗೊತ್ತಿದೆ. ಅದು ಒಂದಷ್ಟು ಕ್ವಶನ್ಸ್ ಇದಾವೆ. ಆ ಕ್ವಶನ್ಸ್ ಏನು ಮಾಡ್ತಾ ಹೋಗೋಣ ಅಂದರೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಕ್ವಶನ್ ಏನಿದೆಯಪ್ಪ ಅಂದರೆ, ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ? ವಾಹಕದ ರೋಧವು 3 ಅಂಶಗಳ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ತೆ. ಒಂದು, ತಂತಿಯ ಉದ್ದ, ಅಡ್ಡ ಕೊಯ್ತದ ವಿಸ್ತೀರ್ಣ, ಆಮೇಲೆ ಲೋಹದ ಪ್ರಾಕೃತಿಕ ಗುಣ. ಇವೇನಪ್ಪ ಅಂದರೆ ವಾಹಕದ ರೋಧದ ಮೇಲೆ ಅವಲಂಬಿಸಿರುವಂಥ ಅಂಶಗಳು. ಇನ್ನು ಒಂದೇ ರೀತಿಯ ವಸ್ತುವಿನ ದಪ್ಪ ತಂತಿ ಮತ್ತು ತೆಳುವಾದ ತಂತಿಯ ಒಂದೇ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿಯ ಮೂಲಕ ವಿದ್ಯುತ್ ಪ್ರವಾಹ ಸುಲಭವಾಗಿ ಹರಿಯುತ್ತದೆ? ಯಾವುದ್ರ ಮೂಲಕ? ದಪ್ಪ ತಂತಿ. ಯಾವ ತಂತಿಯ ಅಡ್ಡ ಕೊಯ್ತದ ವಿಸ್ತೀರ್ಣ ಹೆಚ್ಚಿರ್ತದಲ್ಲ ಆ ತಂತಿಯ ಮೂಲಕ ವಿದ್ಯುತ್ ಪ್ರವಾಹ ಸರಾಗವಾಗಿ ನಡೀತದ. ಹೇಗಪ್ಪ ಅಂದರೆ, ಚಲಿಸುವಂಥ ಇಲೆಕ್ಟ್ರಾನ್ಗಳಿಗೆ ಯಾವುದೇ ಅಡೆತಡೆ ಉಂಟಾಗಲ್ಲ. ಒಂದು ವಾಹಕದ ತಂತಿಯಲ್ಲಿ ಏನು ಇಲೆಕ್ಟ್ರಾನ್ಗಳು ಚಲಿಸಿರ್ತಲ್ಲ, ಚಲಿಸುತ್ತಿರುವಂತಹ ಇಲೆಕ್ಟ್ರಾನ್ಗಳಿಗೆ ಅಡ್ಡ ಕೊಯ್ತದ ವಿಸ್ತೀರ್ಣ ಹೆಚ್ಚಾದರೆ ಸರಾಗವಾದ ಜಾಗ, ನಾನು ಹೇಳದ್ನಲ್ಲ, ಒಂದು ಸಂಧಿ ಇದೆ, ಆ ಸಂಧಿ ಎಷ್ಟು ಕಿರಿದಾಗಿರ್ತದ ನಾವು ಚಲಿಸ್ಲಿಕ್ಕೆ ಇನ್ನೂ ವೇಗವಾಗಿ ಚಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಆ ಸಂಧಿ ಎಷ್ಟು ದೊಡ್ಡದಾಗ್ತಾ ಹೋಗ್ತದೆ ಅಷ್ಟು ಏನು ಮಾಡ್ಬೋದು, ಹೆಚ್ಚು ಜನರು ಚಲಿಸ್ಬೋದು. ಅದೇ ರೀತಿಯಾಗಿ ವಾಹಕದ ತಂತಿಯಲ್ಲಿ ಚಲಿಸುವಂಥ ಇಲೆಕ್ಟ್ರಾನ್ಗಳು, ಅದಕ್ಕೆ ತೆಳುವಾದ ತಂತಿಯಲ್ಲಿ ರೋಧ ಹೆಚ್ಚಾಗ್ತದೆ, ದಪ್ಪದಾದಂಥ ತಂತಿಯಲ್ಲಿ ರೋಧ ಏನಾಗ್ತದೆ, ಕಡಿಮೆ ಆಗ್ತದೆ. ಇನ್ನು ವಿದ್ಯುತ್ ಅವಯವದ ರೋಧವು ಸ್ಥಿರವಾಗಿದ್ದು ಅದರ 2 ತುದಿಗಳಲ್ಲಿನ ವಿಭವಾಂತರವು ಅದರ ಹಿಂದಿನ ಮೌಲ್ಯದಷ್ಟು ಕಡಿಮೆ ಆದರೆ ಅದರ ಮೂಲಕ ಹರಿಯುವಂಥ ವಿದ್ಯುತ್ ಪ್ರವಾಹದಲ್ಲಿ ಆಗುವ ಬದಲಾವಣೆ ಏನು? ಇದೇನಪ್ಪ ಅಂದರೆ ಓಮ್ನ ನಿಯಮ. ಓಮ್ನ ನಿಯಮ ಏನು ಹೇಳ್ತದಂದರೆ, ಸ್ಥಿರತಾಪದಲ್ಲಿ ವಾಹಕದ ತಂತಿಯಲ್ಲಿರುವಂತಹ ವಿಭವಾಂತರ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಅಂತ ಹೇಳಿದಾನ. ಹಾಗಾದ್ರೆ ವಿಭವಾಂತರದ ಹಿಂದಿನ ಮೌಲ್ಯದ ಅರ್ಧದಷ್ಟು ಕಡಿಮೆ ಆಗ್ತದೆ. ಹೌದಾ? ವಿಭವಾಂತರ ಕಡಿಮೆ ಆದರೆ ವಿದ್ಯುತ್ ಪ್ರವಾಹ ಏನಾಗಬೇಕು, ನೇರ ಅನುಪಾತ ಇದೆ ಅಂದರೆ ಕಡಿಮೆ ಆಗಲೇಬೇಕು. ಹಾಗಾದರೆ ನಿಮ್ಮ ಆನ್ಸರ್ ಏನು? ಮೂಲಕ ಹರಿಯುವಂಥ ವಿದ್ಯುತ್ ಪ್ರವಾಹದಲ್ಲಿ ಆಗುವಂಥ ಬದಲಾವಣೆ ವಿದ್ಯುತ್ ಪ್ರವಾಹವನ್ನು ಕೂಡ ಹಿಂದಿನ ಮೌಲ್ಯಕ್ಕಿಂತ ಅರ್ಧದಷ್ಟು ಏನಾಗ್ತದೆ, ಕಡಿಮೆ ಆಗ್ತದೆ. ಇನ್ನು ವಿದ್ಯುತ್ ಟೋಸ್ಟರು ಮತ್ತು ಇಸ್ತ್ರಿ ಪೆಟ್ಟಿಗೆಯ ಸುರುಳಿಗಳನ್ನು ಶುದ್ಧ ಲೋಹದ ಬದಲಿಗೆ ಮಿಶ್ರ ಲೋಹಗಳಿಂದ ತಯಾರಿಸ್ತಾರೆ. ಶುದ್ಧ ಲೋಹಗಳು ಒಂದು ಉತ್ತಮ ವಾಹಕಗಳಾಗಿರ್ತವೆ, ಆದರೆ ಮಿಶ್ರ ಲೋಹಗಳು ಹೆಚ್ಚು ರೋಧವನ್ನು ಹುಡ್ತಾವ. ಹೌದಾ? ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮ ಅಂತ ನಾವು ನೆಕ್ಸ್ಟ್ ಅಭ್ಯಾಸ ಮಾಡೋರ್ತೀವಿ. ಹೌದಾ? ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮದಲ್ಲಿ ನಾವು ಬಳಸುವಂತಹ ಲೋಹಗಳು ಮಿಶ್ರ ಲೋಹಗಳು. ಯಾಕೆ? ಹೆಚ್ಚು ರೋಧವನ್ನು ಒಡ್ತಾವ. ಹೆಚ್ಚು ರೋಧವನ್ನು ಒಡ್ಡಿ ವಿದ್ಯುತ್ ಪ್ರವಾಹವನ್ನು ಉಷ್ಣವಾಗಿ ಪರಿವರ್ತಿಸ್ತವೆ. ವಿದ್ಯುತ್ ಪ್ರವಾಹ ಏನು ಮಾಡ್ತಾವ? ಉಷ್ಣವಾಗಿ ಪರಿವರ್ತಿಸ್ತವ. ಹಾಗಾದ್ರೆ ಇಲ್ಲೇನು ವಿದ್ಯುತ್ ಟೋಸ್ಟರು, ಟೋಸ್ಟನ್ನು ಕಾಯಿಸ್ಲಿಕ್ಕೆ ಬಳಸ್ತೀವಿ. ಟೋಸ್ಟರ್ ಅಂದ್ರೆ ಏನು, ಬ್ರೆಡ್ ಟೋಸ್ಟ್ ಮಾಡ್ತೀವಲ್ಲ ಆ ಟೋಸ್ಟರು. ಆಮೇಲೆ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಸುರುಳಿಗಳನ್ನು ಶುದ್ಧ ಲೋಹದ ಬದಲಿಗೆ ಮಿಶ್ರ ಲೋಹಗಳನ್ನ ಯಾಕೆ ಬಳಸ್ತಾರಪ್ಪ ಅಂದರೆ ಉಷ್ಣವನ್ನು, ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮ ಜೌಲನ್ ನಿಯಮ, ಹೌದಾ? ಆ ನಿಯಮವನ್ನು ಬಳಸ್ಕೊಂಡು ಉಷ್ಣವನ್ನು ಉಂಟು ಮಾಡ್ತಾವ, ಅದಕ್ಕೆ ಬಳಸ್ತಾರೆ. ಹೌದಾ? ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿದ್ರೆ, ಕಬ್ಬಿಣ ಮತ್ತು ಪಾದರಸಗಳಲ್ಲಿ ಉತ್ತಮವಾದ ವಾಹಕ ಯಾವುದು? ಹೌದಾ? ಪಾದರಸ. ಲೋಹ ಎಷ್ಟು ಶುದ್ಧವಾಗಿರ್ತದ ಅಷ್ಟು ಅದರ ವಾಹಕತ್ವ ಹೆಚ್ಚು, ಇಲೆಕ್ಟ್ರಾನ್ಗಳು ಸರಾಗವಾಗಿ ಚಲಿಸ್ತವ. ಕಬ್ಬಿಣ ಮತ್ತು ಪಾದರಸಗಳಲ್ಲಿ ಉತ್ತಮವಾದ ವಾಹಕ ಯಾವಪ್ಪ ಅಂದ್ರೆ ಪಾದರಸ. ಯಾವ ವಸ್ತು ಅತ್ಯುತ್ತಮ ವಾಹಕವಾಗಿದೆ? ಎರಡರಲ್ಲಿ ಯಾವುದು ಉತ್ತಮ ಅಪ್ಪ ಅಂದ್ರೆ ಪಾದರಸ. ಯಾಕಂದ್ರೆ ಚಲಿಸುವಂತ ಏನು ಇಲೆಕ್ಟ್ರಾನ್ಗಳು ಚಲಿಸ್ತಾವಲ್ಲ ವಾಹಕದಲ್ಲಿ, ಆ ಚಲಿಸುವಂತಹ ಇಲೆಕ್ಟ್ರಾನ್ಗಳಿಗೆ ಯಾವುದೇ ಅಡೆತಡೆಯನ್ನ, ಪ್ರತಿರೋಧವನ್ನು ಒಡ್ಡುವುದಿಲ್ಲ ಕಬ್ಬಿಣಕ್ಕೆ ಹೋಲಿಸಿದ್ರೆ. ಕಬ್ಬಿಣದಲ್ಲಿ ಒಂದು ಸ್ವಲ್ಪ ಪ್ರತಿರೋಧ ಉಂಟಾಗ್ತದ. ಹೌದಾ? ಕಬ್ಬಿಣ ರೋಧವನ್ನು ಒಡ್ಡಿ ಏನು ವಿದ್ಯುತ್ ಪ್ರವಾಹವನ್ನು ಉಷ್ಣವಾಗಿ ಪರಿವರ್ತಿಸ್ತದೆ. ವಿದ್ಯುತ್ ಪ್ರವಾಹದ ಶಾಖೋತ್ಪನ್ನ ಪರಿಣಾಮ ಅಂತ ಹೇಳಿದ್ರೆ ಜೌಲನ್ ನಿಯಮ ಅದನ್ನುಂಟು ಮಾಡ್ತದೆ ಒಂದು ಸ್ವಲ್ಪ ಕಬ್ಬಿಣ. ನೋಡ್ರಿ, ಒಂದು ವಿದ್ಯುತ್ ಕೋಶ, ಒಂದು ಸಣ್ಣ ವಿದ್ಯುತ್ ಕೋಶವನ್ನು ತಗೊಂಡು ಅದನ್ನು ತಾಮ್ರದ ತಂತಿಗೆ ಸಂಪರ್ಕ ಏರ್ಪಡಿಸಿ ಒಂದು ಕಬ್ಬಿಣದ ಮಳೆಗೆ ಸಂಪರ್ಕ ಏರ್ಪಡಿಸ್ರಿ, ಒಂದು ಬಹಳ ಹೊತ್ತಿನ ನಂತರ ನೋಡ್ರಿ ಕಬ್ಬಿಣದ ಮೊಳೆ ಕಾಯ್ತದೆ. ಯಾಕೆ? ಕಬ್ಬಿಣದ ಮೊಳೆಯಲ್ಲಿ ರೋಧ ಹೆಚ್ಚಿದೆ, ಅದೇನು ಮಾಡ್ತದೆ ಅಂದ್ರೆ ವಿದ್ಯುತ್ ಪ್ರವಾಹವನ್ನು ರೋಧವಾಗಿ ಉಷ್ಣವಾಗಿ ಪರಿವರ್ತಿಸ್ತದೆ. ಇಷ್ಟು ಏನಪ್ಪ ಅಂದ್ರೆ ಕ್ವಶನ್ಸು. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣಪ್ಪ ಅಂದರೆ ರೋಧಕಗಳ ವ್ಯವಸ್ಥೆಯ ರೋಧ. ಅಲ್ಲಿ ಸರಣಿಯಲ್ಲಿ ಏನು ಮಾಡ್ತೀವಿ, ಯಾವ ರೀತಿಯಾಗಿ ಮಂಡಲವನ್ನು ರಚಿಸ್ತೀವಿ, ಸಮಾಂತರವಾಗಿ ರೋಧಗಳನ್ನು ಸಮಾಂತರವಾಗಿ ಮಂಡಲದಲ್ಲಿ ಯಾವ ರೀತಿಯಾಗಿ ರಚಿಸ್ತೀವಿ. 2 ಮಾರ್ಕ್ಸ್ಗೆ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗ್ತದೆ, ಅದನ್ನು ಅಭ್ಯಾಸ ಮಾಡೋಣ. ಅದಕ್ಕೆ ಸಂಬಂಧಪಟ್ಟಂಥದ್ದು ಮಂಡಲದಲ್ಲಿ ಹಲವಾರು ಏನಪ್ಪ ಅಂದರೆ
ವಿಭವಾಂತರಗಳನ್ನು ಬೇರೆ ಬೇರೆ ವಿಭವಾಂತರಗಳನ್ನು ತೆಗೆದುಕೊಂಡಾಗ, ಆಮೇಲೆ ಬೇರೆ ಬೇರೆ ವಿದ್ಯುತ್ ಪ್ರವಾಹಗಳನ್ನು ತೆಗೆದುಕೊಂಡಾಗ, ಹೌದಾ, ಏನೇನು ಆಗ್ತದೋ, ಏನು ಹೆಚ್ಚಾಗ್ತದೋ ಕಡಿಮೆ ಆಗ್ತದೋ ಅಥವಾ ಏನೋ ಸಂಕಲಿಸಲ್ಪಡ್ತದೋ, ಗುಣಿಸಲ್ಪಡ್ತದೋ, ಭಾಗಿಸಲ್ಪಡ್ತದೋ ಅನ್ನೋದನ್ನು ನಾನು ಹೇಳಬೇಕು ಅನ್ನೋದನ್ನು ಹೇಳಿದೆ. ಆಮೇಲೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಹೌದಾ, ಯೂಟ್ಯೂಬಲ್ಲಿ ರಿಷಬ್ RISHEBHE, ಹೌದಾ, ಆಮೇಲೆ MAHEJN ರಿಷಬ್ ಮಹಾಜನ್ ಅಂತ ಸರ್ಚ್ ಹೊಡೆದು, ಹೌದಾ, ನನ್ನ ವಿಡಿಯೋಗಳನ್ನು ನೀವು ಪ್ರತಿಯೊಂದು ವಿಡಿಯೋಗಳನ್ನು ನೋಡಬಹುದು. ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಗಳು ನಿಮಗೆ ಸಿಗ್ತಾ ಇರ್ತಾವೆ. ಅದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥದ್ದು ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ನವೋದಯ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಆಮೇಲೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಡಿಯೋಗಳನ್ನು ನಾನು ಮಾಡಿದ್ದೀನಿ, ಇರ್ತೀನಿ, ಹೌದಾ. ಅದರ ಜೊತೆಗೆ ನಾನು ವಿಜ್ಞಾನ ಶಿಕ್ಷಕ, ಹೆಚ್ಚು ವಿಜ್ಞಾನ ಕಾನ್ಸಂಟ್ರೇಟ್ ಮಾಡಿ ಟೀಚ್ ಮಾಡ್ತಾ ಇರೋದ್ರಿಂದ ಇನ್ನು ಮುಂದೆ 6th to 8th, ಹೌದಾ, ಒಂದಷ್ಟು ಪ್ರಿಪ್ರೇಷನ್, ಒಂದು 2-3 ಕ್ವಶನ್ ಪೇಪರ್ಸ್ ನಾನು ಈಗ ಆಲ್ರೆಡಿ ಬಿಲ್ಸ್ ಹಾಕಿದ್ದೀನಿ. ನೀವು ಚೆನ್ನಾಗಿ ವ್ಯೂ ಮಾಡಿದ್ದೀರಾ, ಹೌದಾ, ಹೆಚ್ಚು ನೋಡಿದ್ದೀರ ಅನ್ನೋದು ನನಗೆ ಗೊತ್ತಿದೆ. ಭಾಳಷ್ಟು ಜನ ಅದರ ಮೇಲೆ ಸಂಬಂಧಪಟ್ಟಂತೆ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ. ಸರಿ, 6th to 8th ಏನು ಮಾಡ್ರಿ ಅಂದರೆ 2019 ಕ್ವಶನ್ ಪೇಪರ್ ಮಾಡಿರಿ, ಬಿಡಿಸ್ರಿ, ಮತ್ತಷ್ಟು ಕ್ಲಾಸ್ಗಳನ್ನು ಮಾಡಿರಿ ಅಂಥೇಳಿ, ಹೌದಾ. ಅದರ ದಿಸೆಯಲ್ಲೂ ನಾನು ಕಾರ್ಯಪ್ರವರ್ತನ ಆಗ್ತಾ ಇದ್ದೀನಿ. ಅದಕ್ಕೆ ಆದಷ್ಟು ವಿಡಿಯೋಗಳನ್ನು ನೋಡೋದ್ರ ಮೂಲಕ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನನ್ನ ನಂಬರ್ 9481035821 ಇದಕ್ಕೆ ಸಂಪರ್ಕಿಸೋದ್ರ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಕೂಡ ಏನು ಮಾಡ್ಬೋದು ಅಂದರೆ ಪರಿಹರಿಸ್ಕೊಳ್ಳಬಹುದು. ಹೌದಾ. ಥ್ಯಾಂಕ್ ಯು.